ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RS ಕೆಮಿಸ್ಟ್ರಿ. ರೌಂಡ್ 2ದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅವರಿಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಏನಂತಂದ್ರೆ, ಈಗ ಯಾವ್ಯಾವ ಟೈಪ್ ಸೀಟ್ಗಳು ಸೆಕೆಂಡ್ ರೌಂಡಿಗೆ ಅವೈಲೇಬಿಲಿಟಿ ಇದೆ ನೋಡಿ. ಸೆಕೆಂಡ್ ರೌಂಡಿಗೆ ಯಾವ್ಯಾವಗಳು ಸೀಟ್ಗಳು ಬರ್ತದ ಅಂತಂದ್ರೆ, ಯಾವುದಾದ್ರೂ ಫಸ್ಟ್ ರೌಂಡಲ್ಲಿ ಖಾಲಿ ಉಳಿದಿರುವಂಥ ಸೀಟ್ಗಳು, ಫಾರ್ ಎಕ್ಸಾಂಪಲ್ PH ಸೀಟ್ಗಳಿವೆ ನಮ್ಮ ಹತ್ರ, ಹೌದಾ? ಆದರೆ PH ಸೀಟ್ಗಳನ್ನು ಎಲ್ಲಿ ಆ್ಯಡ್ ಮಾಡ್ತಾರೆ ಅನ್ನೋದು KE ಅವರು ಗುಟ್ಟು ಬಿಟ್ಟು ಕೊಡೋದಿಲ್ಲ. ಆದರೆ PH ಸೀಟ್ಗಳನ್ನು ಆ್ಯಡ್ ಮಾಡೇ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಆ್ಯಡ್ ಮಾಡ್ತಾರೆ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸೀಟ್ಗಳು, ಫಸ್ಟ್ ರೌಂಡಲ್ಲಿ ಯಾರ್ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ಕೆಲವೊಂದು ಕಾಲೇಜುಗಳನ್ನು ಡಿಲೀಟ್ ಮಾಡ್ಕೊಂಡು ಬಂದಿದ್ದಾರೆ, ಅವರ ಒಂದು ಸೀಟ್ಗಳು ನಿಮಗೆ ಸೆಕೆಂಡ್ ರೌಂಡಲ್ಲಿ ಅವೈಲೇಬಿಲಿಟಿ ಇರ್ತದೆ. ಇನ್ನು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸೀಟ್ಗಳು, ಸೊ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳ ಸೀಟ್ಗಳು ನಿಮಗೆ ಅವೈಲೇಬಿಲಿಟಿ ಇರ್ತದೆ. ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂಥವರ ಸೀಟ್ಗಳು ಕ್ಯಾನ್ಸಲ್ ಆಗಿರ್ತದೆ. ಸೊ ಅಂತಹ ಕಾಲೇಜಿನ ಸೀಟ್ಗಳು ನಿಮಗೆ ಅವೈಲೇಬಲ್ ಇರ್ತದೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಮಾಡದೇ ಇರುವಂತಹ ಸೀಟ್ಗಳು ನೀಟಲ್ಲಿ, ಸೊ CETಯಲ್ಲಿ ಅದೇನು ಬರೋದಿಲ್ಲ, ಬಟ್ ನೀಟಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಮಾಡದೇ ಇರುವಂತಹ ಸೀಟ್ಗಳು ಅವೆಲ್ಲವೂ ಕೂಡ ಅವೈಲೇಬಲ್ ಇರ್ತದೆ. ಇನ್ನು ಕ್ಯಾನ್ಸಲ್ಡ್ ಆರ್ ಸರೆಂಡರ್ ಸೀಟ್, ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಅಡ್ಮಿಷನ್ನ ತಗೊಳ್ತಾರೆ, ತಗೊಂಡ ಮೇಲೆ KEಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾರೆ ಅಥವಾ ಸೀಟನ್ನು ಸರೆಂಡರ್ ಮಾಡ್ತಾರೆ. ಸೊ ಅಂತಹ ಸೀಟ್ಗಳು ಅವೈಲೇಬಲ್ ಇರ್ತದೆ. ಸೊ ಕ್ಯಾಂಡಿಡೇಟ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರ್ತದೆ, ಬಟ್ ಯಾವುದೇ ಚಾಯ್ಸನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಚಾಯ್ಸ್ 1, 2, 3, 4 ಅಂತ ಏನಿದೆ ಯಾವುದನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಅಂತಹ ಸೀಟ್ಗಳು ಅವೈಲೇಬಲ್ ಇರ್ತದೆ. ಯಾವುದಾದ್ರೂ ಹೊಸ ಕಾಲೇಜಿನಲ್ಲಿ ಹೊಸ ಸೀಟ್ಗಳು ಆ್ಯಡ್ ಆದರೆ ಅಂಥವು ಅವೈಲೇಬಲ್ ಇರ್ತದೆ. ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅವೈಲೇಬಲ್ ಇರ್ತದೆ. ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಏನು ಅನ್ನೋದನ್ನು ನಾನು ಡೀಟೇಲ್ ಆಗಿ ವಿಡಿಯೋವನ್ನೇ ಮಾಡಿದ್ದೀನಿ. ಸೊ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ 10th ಸೀಟ್ ಅಲಾಟ್ ಆಗಿದೆ, ನಾನು ಅಪ್ಗ್ರೇಡೇಷನ್ಗೆ ಹೋಗಿದ್ದೀನಿ, ನನಗೆ ಈಗ 8th ಸೀಟ್ ಅಲಾಟ್ ಆಯಿತು. 10th ಅಲಾಟ್ ಆಗಿತ್ತು ಫಸ್ಟ್ ರೌಂಡಲ್ಲಿ, ಬಟ್ ಈಗ 8th ಸೀಟ್ ಅಲಾಟ್ ಆಯಿತು ಅಂತಂದ್ರೆ, ಹಾಗಾದ್ರೆ ನನ್ನ 10th ಸೀಟ್ ಎಲ್ಲಿ ಹೋಗ್ತದೆ? 10th ಸೀಟ್ ವಿಲ್ ಗೋ ಟು ದ ಸೀಟ್ ಮ್ಯಾಟ್ರಿಕ್ಸ್. Immediately that 10th seat will be allotted to next eligible candidate. ಇಂತಹ ವೇಕೆನ್ಸಿಯನ್ನು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕರಿತೀವಿ. ಗೊತ್ತಿರಲಿ, ಇಂತಹ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅನ್ನ KE ಅವರು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ತೋರಿಸೋದಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಅವರಿಗೆ ಅಪ್ಗ್ರೇಡೇಷನ್ ಆಗ್ಬೋದು, ಆಗದೇನೂ ಇರಬಹುದು, ಅದಕ್ಕೆ ನಾವು ಅದನ್ನು ವೇಕೆಂಟ್ ಅಂತ ತೋರಿಸೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್. ಹಾಗಾದ್ರೆ ಯಾವ್ಯಾವ ಟೈಪ್ ಕ್ಯಾಂಡಿಡೇಟ್ಸ್ಗಳು ಸೆಕೆಂಡ್ ರೌಂಡಿಗೆ ಬರಬಹುದು ನೋಡಿ. ಸೆಕೆಂಡ್ ರೌಂಡಿಗೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳು ಬರಬಹುದು. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳು ಬರ್ತೀರಿ. ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಸೆಕೆಂಡ್ ರೌಂಡಲ್ಲಿ ಅಲೋ ಇಲ್ಲ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ, ಹೂ ಆರ್ ನಾಟ್ ಅಲಾಟೆಡ್ ವಿತ್ ಎನಿ ಸೀಟ್ ಕ್ಯಾನ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್. ಇದರ ಜೊತೆ ಈ ವರ್ಷ ಒಂದು ಹೊಸ ಚೇಂಜ್ ಅಂತ ಅಂದ್ರೆ, ತಮಗೆಲ್ಲರೂ ಗೊತ್ತಿರೋ ಹಾಗೆ ಫ್ರೆಶ್ ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಸೆಕೆಂಡ್ ರೌಂಡಲ್ಲಿ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗುವಂತಹ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಅಲೋ ಮಾಡ್ತಾರೆ. ಹಾಗಾದ್ರೆ ಯಾರ್ಯಾರು ಅಲೋ ಇಲ್ಲ, ಯಾರ್ಯಾರು ಹೂ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್, ಹಾಗಾದ್ರೆ ಯಾರು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದೇ ಇಲ್ಲ ನೋಡಿ. ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮತ್ತೆ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವ್ರು ಯಾರೂ ಕೂಡ ಅಲೋ ಇಲ್ಲ. ಫಸ್ಟ್ ಅಂಡ್ ಸೆಕೆಂಡ್ ಏನಿದೆಯಲ್ಲ ಇವು ಯಾರು ಅಲೋ ಇಲ್ಲ. ಇನ್ನು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಎಕ್ಸಸೈಸ್ಡ್ ಎನಿ ಚಾಯ್ಸ್, ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಚಾಯ್ಸ್ ಅನ್ನು ತೆಗೆದುಕೊಂಡೇ ಇರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಅಲೋ ಇಲ್ಲ, ಅಂದ್ರೆ ಹಾಗೆ ಬಿಟ್ಬಿಟ್ಟಿರ್ತೀರಿ. ಅಥವಾ ಯಾರ್ಯಾರು ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಬಟ್ ಪೇಮೆಂಟ್ ಅನ್ನು ಮಾಡಿರೋದಿಲ್ಲ. ಸೊ ಚಾಯ್ಸ್ 2 ಮತ್ತೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪೇಮೆಂಟ್ ಮಾಡಬೇಕು, ಹೌದಾ? ನೀಟಲ್ಲಿ ಯಾರ್ಯಾರು ಪೇಮೆಂಟ್ ಮಾಡೋದಿಲ್ಲ ಅವ್ರನ್ನ ಇಲ್ಲಿ ಅಲೋ ಮಾಡೋದಿಲ್ಲ. ಮತ್ತೆ ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ಅಥವಾ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡೇ ಮಾಡ್ಕೊಂಡಿಲ್ಲ, ಇಂಥವರು ಅಲೋ ಇರೋದಿಲ್ಲ. ಮತ್ತೆ ಕೊನೆಯದಾಗಿ ಯಾವ್ಯಾವ ಕ್ಯಾಂಡಿಡೇಟ್ಸ್ಗಳು ಸರೆಂಡರ್ ಮಾಡಿದ್ದೀರಿ, ಸೀಟನ್ನು ಕ್ಯಾನ್ಸಲ್ ಮಾಡಿದ್ದೀರಿ, ಅಂತಹ ವಿದ್ಯಾರ್ಥಿಗಳು ನೀವು ಸೆಕೆಂಡ್ ರೌಂಡಿಗೆ ಅಲೋ ಇರೋದಿಲ್ಲ. ಸೊ ದೀಸ್ ಆರ್ ದ ಟೈಪ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಅನ್ನೋದು ಗೊತ್ತಿರಲಿ. ಸೊ ಫಸ್ಟ್ ರೌಂಡ್ ಆದಮೇಲೆ ಏನು ವೇಕೆನ್ಸೀಸ್ ಕ್ರಿಯೇಟ್ ಆಗ್ತದೆ ಅದನ್ನು ನಾವು ಕ್ಯಾಶುವಲ್ ವೇಕೆನ್ಸೀಸ್ ಅಂತ ಕರಿತೀವಿ.
ಅಂದರೆ ಅನ್ಫಿಲ್ಡ್ ಇರ್ಬೋದು, ಸರೆಂಡರ್ ಆಗಿರ್ಬೋದು, ಫೋರ್ಫಿಟೆಡ್ ಇರ್ಬೋದು, ಕ್ಯಾನ್ಸಲ್ಡ್ ಆಗಿರ್ಬೋದು, ನ್ಯೂಲಿ ಆ್ಯಡೆಡ್ ಆಗಿರ್ಬೋದು, ಇವೆಲ್ಲವು. ಕನ್ಸಿಕ್ವೆನ್ಷಿಯಲ್ ಅಂತಂದರೆ ಯಾವುದೋ ಒಬ್ಬ ವಿದ್ಯಾರ್ಥಿ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡು ಅಪ್ಗ್ರೇಡೇಷನ್ ಬಂದಿರ್ತಾನೆ. ಅವನಿಗೆ ಅಪ್ಗ್ರೇಡ್ ಆದ ತಕ್ಷಣ ಅವನಿಗೆ ಹಳೆಯ ಸೀಟ್ ಏನು ಅಲಾಟ್ ಆಗಿರ್ತದೆ ಫಸ್ಟ್ ರೌಂಡಲ್ಲಿ, ಅದು ಬೇರೆಯವರಿಗೆ ಅಲಾಟ್ ಆಗ್ತದೆ. ಅದಕ್ಕೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಕರಿತೀವಿ. ಇದೇ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಯಾವುದೋ ಒಂದು ಕಾಲೇಜಲ್ಲಿ ಸೀಟೇ ಇಲ್ಲ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅಂತ ಅಂದರೆ, ಆದರೆ ಆ ಕಾಲೇಜನ್ನು ನಾವು ಆ್ಯಡ್ ಮಾಡಬೇಕಾ ಅಂತ ಕೇಳಿದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಆ್ಯಡ್. ಯಾಕೆ ಅಂತ ಅಂದರೆ ನಮಗೆ ಗೊತ್ತಿಲ್ಲ ಎಷ್ಟು ಜನ ಆ ಕಾಲೇಜಿನಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಗ್ರೇಡೇಷನ್ಗೆ ಹೋಗಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಸೀಟು ನಮಗೆ ಡೆಫಿನೆಟ್ಲಿ ಖಾಲಿ ಆಗ್ತದೆ. ಸೊ ಅದಕ್ಕೆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿ, ಸೊ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಏನಾದರೂ ಆ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತಂದರೆ ಅದನ್ನು ಬಿಡೋದಕ್ಕೆ ಹೋಗಬೇಡಿ. ಎಲ್ಲ ಕಾಲೇಜಸ್ ನಿಮ್ಗೆ ಯಾವುದು ಬೇಕು ಅಂತ ಅನ್ನಿಸ್ತದೆ ಪ್ರಿಯಾರಿಟಿ ಆರ್ಡರ್ನಲ್ಲಿ ಆ್ಯಡ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.